ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಅಪ್ಪ ತಂದೆಯೇ ಸ್ತೋತ್ರ ರಾಜ. ಸ್ವಾಮಿ, ನಿಮ್ಮ ಮಕ್ಕಳು ಸ್ವಾಮಿ, ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತಿದ್ದೇವೆ ರಾಜ. ನಮ್ಮ ತನು ಮನಧನವೆಲ್ಲವನ್ನು ಸಮರ್ಪಿಸುತ್ತ, ನಮ್ಮ ಚಿಂತಾ ಆಲೋಚನೆ ಭಾರಗಳನ್ನು ಸಮರ್ಪಿಸುತ್ತ, ಇಡೀ ವಿಶ್ವದ ಜನತೆಯನ್ನು ಸಮರ್ಪಿಸುತ್ತ, ಧರ್ಮಸಭೆಯನ್ನು ಸಮರ್ಪಿಸುತ್ತ, ಎಲ್ಲ ಕುಟುಂಬಗಳನ್ನು ಸಮರ್ಪಿಸುತ್ತ, ಆಳುವವರನ್ನು ಅಧಿಕಾರಿಗಳನ್ನು ಸಮರ್ಪಿಸುತ್ತ, ಎಲ್ಲ ಭಕ್ತ ವಿಶ್ವಾಸಿಗಳನ್ನು ಶುಶ್ರೂಷಕರನ್ನು ಸಮರ್ಪಿಸುತ್ತ, ಇಡೀ ವಿಶ್ವದ ಪ್ರಾರ್ಥನಾ ವೀರರನ್ನು ಸಮರ್ಪಿಸುತ್ತ, ಎಲ್ಲ ಧ್ಯಾನ ಮಂದಿರಗಳನ್ನು ಸಮರ್ಪಿಸುತ್ತ, ಯೇಸುವೇ ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಹಾಗೆಯೇ ದಬ್ಬಾಳಿಕೆ ಮಾಡುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಆಳುವವರಲ್ಲಿ ದಬ್ಬಾಳಿಕೆ ಉಂಟು ಸ್ವಾಮಿ, ಅಧಿಕಾರಿಗಳಲ್ಲಿ ದಬ್ಬಾಳಿಕೆ ಉಂಟು ಸ್ವಾಮಿ, ಯಾಜಕರಲ್ಲಿ ದಬ್ಬಾಳಿಕೆ ಉಂಟು ಸ್ವಾಮಿ, ಸ್ಥಾನಮಾನಗಳನ್ನು ಅಲಂಕರಿಸಿಕೊಳ್ಳುವವರಲ್ಲಿ ದಬ್ಬಾಳಿಕೆ ಉಂಟು ಸ್ವಾಮಿ, ಊರುಗಳಲ್ಲಿ ದಬ್ಬಾಳಿಕೆ, ಬೀದಿಯಲ್ಲಿ ದಬ್ಬಾಳಿಕೆ, ಹಾಗೂ ಮನುಷ್ಯರಲ್ಲಿ ರೌಡಿಸ್ತನ ಎಂಬುವಂತಹ ದಬ್ಬಾಳಿಕೆ, ಮತ್ತೊಬ್ಬರನ್ನೇ ಹಲ್ಲೆ ಮಾಡುವಂಥದ್ದು, ಮತ್ತೊಬ್ಬರ ಕುಟುಂಬಗಳ ಮೇಲೆ ಹೋರಾಟ ಮಾಡುವಂಥದ್ದು, ಮತ್ತೊಬ್ಬರ ಆಸ್ತಿಯ ಮೇಲೆ ಹೋರಾಟ ಮಾಡುವಂಥದ್ದು,
ಮತ್ತೊಬ್ಬರು ಮಾಡುವ ಕೆಲಸಗಳ ಮೇಲೆ ಹೋರಾಟ ಮಾಡುವಂಥದ್ದು. ಹಾಗೆಯೇ ಶುಭ ಸಂದೇಶ ಸಾರುವವರ ಮೇಲೆ, ಶುಶ್ರೂಷೆಗಳ ಮೇಲೆ ಹೋರಾಟ ಮಾಡುವವರು ಎಲ್ಲ ದಬ್ಬಾಳಿಕೆಗಳಾಗಿದೆ ಸ್ವಾಮಿ. ನಮ್ಮನ್ನು ಸಹ ಒಂದು ಕ್ಷಣ ಚಿಂತಿಸಿ ಅವಲೋಕಿಸುವುದಾದರೆ, ನಾವು ಸಹ ಒಂದಲ್ಲ ಒಂದು ವಿಧದಲ್ಲಿ ಕುಟುಂಬದಲ್ಲಿ ಪತಿಯ ಮುಂದೆ, ಪತ್ನಿಯ ಮುಂದೆ, ಎತ್ತವರ ಮುಂದೆ, ಮಕ್ಕಳ ಮುಂದೆ, ನೆರೆಹೊರೆಯವರ ಮುಂದೆ ದಬ್ಬಾಳಿಕೆ ಮಾಡುವವರು ಸಹ ಆಗಿದ್ದೇವೆ ಸ್ವಾಮಿ ದೇವ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮಕ್ಕಳು ನಾವೆಲ್ಲರೂ ಈ ಲೋಕದಲ್ಲಿರುವಂತಹ ಸರ್ವ ಜನತೆಗಾಗಿ, ದಬ್ಬಾಳಿಕೆ ಮಾಡುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸುತ್ತಿರುವಂತಹ ಮಾಲಳ ಪ್ರಾರ್ಥನೆಯನ್ನು, ಸಲತ್ಮೇರಿಯ ಪ್ರಾರ್ಥನೆಯನ್ನು, ಅನಿಲ್ನ ಪ್ರಾರ್ಥನೆಯನ್ನು, ಪ್ರಭುವಿನ ಪ್ರಾರ್ಥನೆಯನ್ನು, ಶಾಂತಿ ಸಂತೋಷನ ಪ್ರಾರ್ಥನೆಯನ್ನು ನೀವು ಆಲಿಸುತ್ತಾ ಇದ್ದೀರಿ ರಾಜ. ಮಗಳಾದ ಲತೀಶಳ ಪ್ರಾರ್ಥನೆಯನ್ನ, ಸುಶೀಲಮ್ಮನ ಪ್ರಾರ್ಥನೆಯನ್ನ, ಜೋಕಿಮ್ನ ಪ್ರಾರ್ಥನೆಯನ್ನ, ಹೆಲೆನ್ನ ಪ್ರಾರ್ಥನೆ ನೀವು ಆಲಿಸುತ್ತಿದ್ದೀರಿ ರಾಜ. ಮಗಳಾದ ಬಿನಿಯ ಪ್ರಾರ್ಥನೆ, ಮೇರಿಯ ಪ್ರಾರ್ಥನೆ, ಕುಮಾರಿಯ ಪ್ರಾರ್ಥನೆ, ರಾಣಿಯ ಪ್ರಾರ್ಥನೆ, ಸಂತೋಷಮ್ಮ ಹಾಗೂ ಜಯಮಾಲನ ಪ್ರಾರ್ಥನೆಯನ್ನು ನೀವು ಆಲಿಸುತ್ತಾ ಇದ್ದೀರಿ ರಾಜ. ಯೇಸುವೆ, ಮನಮೊರಗಿ ಪ್ರಾರ್ಥಿಸುತ್ತಿರುವ ಈ ನಿನ್ನ ಮಕ್ಕಳ ಪ್ರಾರ್ಥನೆ ಹಾಗೂ ಇಡೀ ವಿಶ್ವದಲ್ಲಿ ಬೆಳಗಿನ ಸುಪ್ರಭಾತದಲ್ಲಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ನೀವು ಆಲಿಸುತ್ತಾ ಇದ್ದೀರಿ ರಾಜ. ಇಂದು ನಾವು ಮಾಡುತ್ತಿರುವ ಈ ಪ್ರಾರ್ಥನೆಯ ದಬ್ಬಾಳಿಕೆ ಮಾಡುವಂತ ಎಲ್ಲರನ್ನ ಸಮರ್ಪಿಸಿಕೊಳ್ಳುವಾಗ ಸ್ವಾಮಿ, ಅವರವರು ಅವರ ತಪ್ಪಿನ ಅರಿವನ್ನು ಅವರಿಗೆ ಕೊಡಿರಿ ರಾಜ. ಈ ದಬ್ಬಾಳಿಕೆ ಜೀವಿತದಿಂದ ಏನೂ ಉಪಯುಕ್ತವಲ್ಲ ಎಂಬುದನ್ನು ತಿಳಿಸಿರಿ ರಾಜ. ವಿಶೇಷವಾಗಿ ನೀನು ಆರಿಸಿಕೊಂಡಂತ, ನಿನ್ನ ಸೇವೆ ಮಾಡುವಂತಹ, ನಿನ್ನ ಸಾಮ್ರಾಜ್ಯವನ್ನು ಸಾರುವಂತಹ ಮಕ್ಕಳ ಮೇಲೆ ಎಷ್ಟೋ ದಬ್ಬಾಳಿಕೆಗಳು ಸ್ವಾಮಿ. ಅವರಿಗೆ ಹೋರಾಡುವ ಶಕ್ತಿಗಳಿಲ್ಲ ಸ್ವಾಮಿ. ನಿಮ್ಮನ್ನೇ ಆಶ್ರಯಿಸಿಕೊಂಡವರಿದ್ದಾರೆ ಸ್ವಾಮಿ. ಅವರ ಮೇಲೆ ದಬ್ಬಾಳಿಕೆ ಮಾಡುವಾಗ ಸಂರಕ್ಷಣೆ ಕೊಡುವವರು ನೀವಲ್ಲವೇ ಸ್ವಾಮಿ. ನೀತಿಯ ಒಡೆಯರು, ನ್ಯಾಯಸ್ಥಾಪಕರು ನೀವಾಗಿದ್ದೀರಿ ರಾಜ. ಸಂರಕ್ಷಣೆಯನ್ನು ಕೊಡಿರಿ ರಾಜ, ಪರಿವರ್ತಿಸಿರಿ ರಾಜ. ಯೇಸುವೇ, ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಒಬ್ಬೊಬ್ಬರು ನಾವು ನಮ್ಮ ಹೃದಯವನ್ನು ನಿಮ್ಮ ಮುಂದೆ ತೆರೆದಿದ್ದೇವೆ ರಾಜ. ನಮ್ಮಲ್ಲಿ ಆಂತರಿಕ ಗಾಯಗಳಿದೆ ಸ್ವಾಮಿ, ನೋವುಗಳಿದೆ ಸ್ವಾಮಿ, ವೇದನೆಗಳು, ಭಾರಗಳು ಇದೆ ಸ್ವಾಮಿ, ಸಮಸ್ಯೆಗಳು ಇದೆ ಸ್ವಾಮಿ. ನಮ್ಮ ಮೇಲೆಯೂ ದಬ್ಬಾಳಿಕೆ ಉಂಟು ಸ್ವಾಮಿ. ಹಾಗೆಯೇ ನಮ್ಮಲ್ಲಿ ಪಾಪವೂ ಸಹ ಉಂಟು ಸ್ವಾಮಿ. ನಾವು ತಪ್ಪು ಮಾಡಿದ್ದೇವೆ ಸ್ವಾಮಿ. ಯೇಸುವೇ, ನಮ್ಮೆಲ್ಲ ಪ್ರಯಾಸಗಳನ್ನು, ಭಾರಗಳನ್ನು, ಆಂತರಿಕ ಗಾಯ ಭಯಗಳನ್ನು, ನಮ್ಮ ಪಾಪಗಳನ್ನು ನಿಮ್ಮ ಮುಂದೆ ಅರಿಕೆ ಮಾಡಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಸಮರ್ಪಿಸಿ ಪ್ರಾರ್ಥಿಸಿ ಪ್ರಿಯರೇ. ನಿಮಗೆ ಬಂದೊದಗಿರುವ ಎಲ್ಲ ಆಂತರಿಕ ಗಾಯಗಳನ್ನ, ನಿಮ್ಮಲ್ಲಿ ನನ್ನಲ್ಲಿರುವಂತಹ ಎಲ್ಲ ಪಾಪಗಳನ್ನ ಪ್ರಭುವಿನ ಕರಗಳಿಗೆ ಸಮರ್ಪಿಸಿ ನಾವು ಪ್ರಾರ್ಥಿಸಲು ಸಿದ್ಧರಾಗೋಣ.
ಪ್ರಾರ್ಥಿಸುವ ಕ್ಷಣ. ನನ್ನ ಸಹೋದರ ಸಹೋದರಿ, ನೀನು ನಿನ್ನ ದೇವರೊಡನೆ ಮಾತನಾಡುವ ಸಮಯ. ನಿನ್ನ ಮನಸ್ಸು ದೇವರಿಗಾಗಿ ಆತೊರೆಯುವ ಸಮಯ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪ್ರಾರ್ಥನೆ ಎಂಬುದು ದೇವರೊಡನೆ ಸತ್ಸಂಬಂಧವನ್ನು ಹೊಂದುವ ಸಮಯವಾಗಿದೆ. ನಮ್ಮ ಹೃದಯವನ್ನು ತೆರೆಯುವಾಗ ದೇವರು ದನಿ ಕೇಳಿ ಸದುತ್ತರವನ್ನು ಕೊಡುವ ಸಮಯವಾಗಿದೆ. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸುಪ್ರಭಾತ ಪ್ರಾರ್ಥನೆ. ಮಾಲಾ ಹೇಳಿ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಅಪಾ ತಂದೆ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸುಂದರವಾದ ದಿನವನ್ನು ನಮಗೆ ದಾನವಾಗಿ ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಎಚ್ಚರಿಡುವ ಕರೆದಾತನೆ ನಿನಗೆ ಸ್ತೋತ್ರ ರಾಜ್ಯ. ವಿಶೇಷವಾಗಿ ಈ ದಿನದಲ್ಲಿ ಸ್ವಾಮಿ ನಮ್ಮನ್ನು, ನಮ್ಮ ಪ್ರಾರ್ಥನಾ ತಂಡವನ್ನು ಸ್ವಾಮಿ ಕಾದು ಸಂಭ್ರಮಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ನಮ್ಮ ಒಬ್ಬರನ್ನ ಹೆಸರು ಕರೆದು ಇಡೀ ಲೋಕದ ಮಕ್ಕಳಿಗಾಗಿ ಪ್ರಾರ್ಥಿಸುವಂತ ಕೃಪೆಯನ್ನು ಈ ದಿನ ನಮಗೆ ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರಾರ್ಥನಾ ತಂಡದ ರೊಜಾರಿ ಬ್ರದರನ್ನ, ಅವರ ಕುಟುಂಬವನ್ನು ಸ್ವಾಮಿ ಹೇರಳವಾಗಿ ಆಶೀರ್ವದಿಸಿ ಆ ಮಗನ ಮೂಲಕ ಅನೇಕ ಆತ್ಮಗಳನ್ನ ಬಳಿ ಕರೆತರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಮ್ಮನ್ನು ನಿಮ್ಮ ವಾಕ್ಯದಲ್ಲಿ ನಿಮ್ಮ ಪ್ರಸಾದವನ್ನು ತುಂಬಿಸುವುದಕ್ಕಾಗಿ ಬೆಳಗಿನ ಸಮಯದಲ್ಲಿ ಸ್ತೋತ್ರ ಸ್ವಾಮಿ. ಸ್ವಾಮಿ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಾತನೇ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ, ಕಳ್ಳನ ಬರಲು, ಕದಿಯಲು, ಕೊಲ್ಲಲು, ನಾಶ ಮಾಡಲು ನಾನು ಬಂದದಾದರೂ ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು ಎಂದು ವಾಕ್ಯದಲ್ಲಿ ನುಡಿದಾತನೇ ನಿನಗೆ ಸ್ತೋತ್ರ ಸ್ವಾಮಿ. ಈಗ ನಿನ್ನ ವಿಶ್ವಾಸವೇ ನಿನ್ನ ಸ್ವಸ್ಥಪಡಿಸಿದ್ರು ರಾಜ್ಯ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿದ್ದು ನೀನು, ನಿನ್ನ ಕುಟುಂಬ ಎಲ್ಲವೂ ಜೀವದ್ವಾರ ಹೊಂದಿರಿ ಎಂದು ಹೇಳಿದ್ರಲ್ಲ ಸ್ವಾಮಿ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ಪಾಪಗಳನ್ನು ಕ್ಷಮಿಸಿ, ಇವ ನಿನ್ನ ಪಾಪಗಳು ಕಡು ಕೆಂಪಾದ ಪಾಪಗಳನ್ನು ಕ್ಷಮಿಸಿ ಪೂರ್ವದಿಂದ ಪಶ್ಚಿಮಕ್ಕೆ ತಳ್ಳಿ ಬಿಡುತ್ತೇನೆ ಎಂದು ಹೇಳಿದ್ರಲ್ಲಪ್ಪ. ನಮ್ಮ ಪಾಪದ ಅರಿವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಪಶ್ಚಾತ್ತಾಪದ ದೀನತೆಯನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಒಬ್ಬೊಬ್ಬರನ್ನ ಬಿಟ್ಟು ಕೊಡುತ್ತಾ, ಪ್ರೀತಿಸುತ್ತಾ, ತಗ್ಗಿಸುತ್ತಾ ಬಾಳುವಂತ ಕೃಪೆಯನ್ನು ನಮ್ಮೆಲ್ಲರಿಗೂ ಬೆಳಗಿನ ಸಮಯದಲ್ಲಿ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ವಿಶೇಷವಾಗಿ ಈ ದಿನದಲ್ಲಿ ದಬ್ಬಾಳಿಕೆ ಮಾಡುತ್ತಿರುವಂತ ಎಲ್ಲಾ ಮಕ್ಕಳನ್ನ ಯೇಸುವೆ ನಿನ್ನ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ಸಮರ್ಪಿಸಿಕೊಡುವಂತ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿದ್ರಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ತುಟಿಗಳು ನಮ್ಮ ಹೃನ್ಮನಗಳನ್ನು ತೆರೆಯುವಂತೆ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಇಡೀ ಲೋಕದಲ್ಲಿ ಸಾಕ್ಷ್ಯ ಮಕ್ಕಳಾಗಿ ಆರಿಸಿಕೊಳ್ಳುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯದಂತೆ ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ಸದಾ ನಿಮ್ಮನ್ನೇ ನೋಡಿ ನಿಮ್ಮ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸುವಂತೆ ಎಲ್ಲ ಲೋಕದ ಆತ್ಮದ ಶಕ್ತಿಗಳನ್ನು ಬಿಡುಗಡೆಯನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ನಮ್ಮ ದೇಹ, ಮನಸ್ಸು, ಮನಸ್ಸಾಕ್ಷಿಯನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ನಾವು ಮಾಡುವಂತ ಎಲ್ಲಾ ಕಾರ್ಯಗಳು, ಪ್ರಾರ್ಥನೆಗಳು ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ದೀಪವಾಗಿ ಬೆಳಗುತ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ.
ಸ್ವರ್ಗದಲ್ಲಿ ನಮ್ಮ ಜೀವದ್ವಾರ ಪಟ್ಟಿಯನ್ನು ಲಿಖಿತ ಮಾಡಿಸಿರೋದಕ್ಕಾಗಿ ನಿನಗೆ ಕೋಟಿ ಅನುಕೋಟಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ ದೇವ. ಸ್ವಾಮಿ ಮಾತೆ ಮರೆಮನವರೇ, ಪರಿಶುದ್ಧ ತಾಯಿ, ಸಕಲ ಸೌಭಾಗ್ಯಗಳ ರಾಣಿಯೇ, ಸದಾ ನಾವು ಪ್ರಾರ್ಥಿಸುವಾಗ ನಮ್ಮ ಒಂದೊಂದು ಪ್ರಾರ್ಥನೆಗಳು ನಿಮ್ಮ ಮಗನಲ್ಲಿ ಕೇಳಿ ವಿನಹಗಳನ್ನು ಕೋರಿಕೆಗಳನ್ನು ಈಡೇರಿಸುತ್ತಿರುವಂತ ನನ್ನ ತಾಯಿ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರತಿಯೊಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೆನ್. ಸಮರ್ಪಿಸೋಣ. ಪ್ರಿಯರೇ, ಪ್ರಾರ್ಥನೆ ಎಂಬುದು ನಾನು ಮತ್ತು ನನ್ನ ದೇವರು, ನೀವು ಮತ್ತು ನಿಮ್ಮ ದೇವರು. ಈ ಪ್ರಾರ್ಥನೆ ನನಗೂ ನನ್ನ ದೇವರಿಗೂ ಒಂದು ಸಂಬಂಧವನ್ನು ಉಂಟು ಮಾಡುವ ಸಮಯ. ಪ್ರಿಯರೇ, 1-2 ನಿಮಿಷಗಳ ಕಾಲ ನಿಮ್ಮನ್ನು ನೀವೇ ಸಮರ್ಪಿಸಿರಿ. ನಿಮ್ಮ ಮೇಲೆಯೂ ನನ್ನ ಮೇಲೆಯೂ ದಬ್ಬಾಳಿಕೆ ಮಾಡುವಂಥದ್ದು ಒಂದು ಉಂಟು. ಅದುವೇ ನಮ್ಮ ಕೆಟ್ಟ ಮನಸ್ಸು. ಅದು ನನ್ನಲ್ಲಿ, ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲೂ ಇದೆ. ನಾವು ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರಾರ್ಥಿಸಲು ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಹೀಗೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ನಮ್ಮ ಇಲ್ಲಿರುವ ಕೆಟ್ಟ ಮನಸ್ಸು, ಸ್ವಾರ್ಥ, ದ್ವೇಷ, ಹಗೆತನ ಹಾಗೂ ಪಾಪ. ಇವೆಲ್ಲವೇ ಪಾಪ. ಒಂದು ನಿಮಿಷ ನಿಮ್ಮನ್ನು ನೀವೇ, ನಮ್ಮನ್ನು ನಾವೇ ಒಂದು ಕ್ಷಣ ಅವಲೋಕಿಸೋಣ, ಸಮರ್ಪಿಸೋಣ, ಪ್ರಾರ್ಥಿಸಿರಿ. ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುವುದು ಯಾವುದೇ ಇರಬಹುದು. ನನ್ನ ಸಹೋದರನೇ, ಸಹೋದರಿಯೇ, ವಿಶ್ವಾಸಿಯಾಗಿರುವ ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಮೇಲೆ ದಬ್ಬಾಳಿಕೆ ಮಾಡುವ, ನನ್ನ ಮೇಲೆ ದಬ್ಬಾಳಿಕೆ ಮಾಡುವ ಪಾಪ ಹಾಗೂ ಪಾಪದ ನಿಮಿತ್ತವಾಗಿರುವ ಎಲ್ಲ ಸ್ವಭಾವಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಯೇಸುವೇ, ನಾನು ದಬ್ಬಾಳಿಕೆ ಮಾಡಿದ್ದೇವೆ ಸ್ವಾಮಿ. ನೀವು ನಮಗೆ ಕೊಟ್ಟ ಎತ್ತವರ ಮೇಲೆ ದಬ್ಬಾಳಿಕೆ ಮಾಡಿದ್ದೇವೆ. ನೀವು ನಮಗೆ ಕೊಟ್ಟ ಒಡ ಹುಟ್ಟಿದವರ ಮೇಲೆ ದಬ್ಬಾಳಿಕೆ ಮಾಡಿದ್ದೇವೆ. ನೀವು ನಮಗೆ ಕೊಟ್ಟ ಗಂಡನ ಮೇಲೆ ದಬ್ಬಾಳಿಕೆ ಮಾಡಿದ್ದೇವೆ. ಹೆಂಡತಿಯ ಮೇಲೆ ದಬ್ಬಾಳಿಕೆ ಮಾಡಿದ್ದೇವೆ.
ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡಿದ್ದೇವೆ. ಕೆಲಸ ಮಾಡುವ ಸ್ಥಳದಲ್ಲಿ ದಬ್ಬಾಳಿಕೆ ಮಾಡಿದ್ದೇವೆ. ನಾನು ಎಂಬ ಅಹಂಭಾವದಿಂದ ನಾನು ಹೇಳಿದ್ದೇ ಕೇಳಬೇಕೆಂದು ದಬ್ಬಾಳಿಕೆ ಮಾಡಿದ್ದೇವೆ. ನನ್ನನ್ನು ತಗ್ಗಿಸಿಕೊಳ್ಳದೆ ನನ್ನನ್ನು ಹೆಚ್ಚಿಸಿಕೊಂಡು ದಬ್ಬಾಳಿಕೆ ಮಾಡಿದ್ದೇವೆ. ಮತ್ತೊಬ್ಬರ ಆಸ್ತಿಯ ಮೇಲೆ ದಬ್ಬಾಳಿಕೆ ಮಾಡಿದ್ದೇನೆ. ಮತ್ತೊಬ್ಬರ ಸ್ಥಾನಮಾನಗಳ ಮೇಲೆ ದಬ್ಬಾಳಿಕೆ ಮಾಡಿದ್ದೇನೆ. ಮತ್ತೊಬ್ಬರು ಮಾಡುವ ಪ್ರಾರ್ಥನೆಯ ಮೇಲೆಯೂ ಸಾರುವ ಶುಭ ಸಂದೇಶದ ಮೇಲೂ ದಬ್ಬಾಳಿಕೆ ಮಾಡಿದ್ದೇನೆ. ನನ್ನನ್ನು ಪ್ರೀತಿಸಿದವರ ಮೇಲೆಯೂ ಸ್ವಾಮಿ ನಾನು ದಬ್ಬಾಳಿಕೆ ಮಾಡಿದ್ದೇನೆ. ರಸ್ತೆಯಲ್ಲಿ ಹೋಗುವಾಗ ಪಾಪದವರ ಮೇಲೆಯೂ ಭಿಕ್ಷೆ ಬೇಡುವವರ ಮೇಲೆಯೂ ನಾನು ದಬ್ಬಾಳಿಕೆ ಮಾಡಿದ್ದೇನೆ. ಹೋಟೆಲ್ಗೆ ಹೋಗುವಾಗಲೂ ಬಸ್ ಸ್ಟ್ಯಾಂಡ್ಗೆ ಹೋಗುವಾಗಲೂ ನಾನು ದಬ್ಬಾಳಿಕೆ ಮಾಡಿದ್ದೇನೆ. ಹಣದಿಂದ ದಬ್ಬಾಳಿಕೆ ಮಾಡಿದ್ದೇನೆ. ಅಧಿಕಾರದಿಂದ ದಬ್ಬಾಳಿಕೆ ಮಾಡಿದ್ದೇನೆ. ಆಸ್ತಿಯಿಂದ ದಬ್ಬಾಳಿಕೆ ಮಾಡಿದ್ದೇನೆ. ಸ್ಥಾನಮಾನಗಳಿಂದ ದಬ್ಬಾಳಿಕೆ ಮಾಡಿದ್ದೇನೆ. ಪ್ರಾರ್ಥನೆಯಲ್ಲಿಯೂ ದಬ್ಬಾಳಿಕೆ ಮಾಡಿದ್ದೇವೆ. ಬಡವನಲ್ಲಿಯೂ ದಬ್ಬಾಳಿಕೆ, ಬಲಹೀನನಲ್ಲಿಯೂ ದಬ್ಬಾಳಿಕೆ ಮಾಡಿದ್ದೇವೆ. ಒಬ್ಬ ದಾರಿದ್ರ್ಯನಲ್ಲಿಯೂ ದಬ್ಬಾಳಿಕೆ ಮಾಡಿದ್ದೇವೆ. ಓ ಯೇಸುವೇ, ನಾವೇ ಎಷ್ಟು ದಬ್ಬಾಳಿಕೆ ಮಾಡುತ್ತಾ ಇದ್ದೇವೆ ರಾಜ. ಈ ಲೋಕಕ್ಕಾಗಿ ದಬ್ಬಾಳಿಕೆ ಮಾಡೋರಿಗಾಗಿ ಪ್ರಾರ್ಥಿಸುವಾಗ ಮೊಟ್ಟ ಮೊದಲಿಗೆ ನಮ್ಮ ದಬ್ಬಾಳಿಕೆ ಹೆಚ್ಚಾಗಿದೆ ಸ್ವಾಮಿ ದೇವ. ನಮ್ಮನ್ನು ತಗ್ಗಿಸಿಕೊಳ್ಳದ ಪ್ರತಿಯೊಂದು ಸ್ವಭಾವಗಳು ದಬ್ಬಾಳಿಕೆಯಾಗಿದೆ ಸ್ವಾಮಿ ದೇವ. ಊಟವನ್ನು ಹಾಕುವಾಗಲೂ ದಬ್ಬಾಳಿಕೆ, ಭಿಕ್ಷೆ ಕೊಡುವಾಗಲೂ ದಬ್ಬಾಳಿಕೆ ಮಾಡಿದ್ದೇವೆ ರಾಜ. ಕರುಣಿಸಿರಿ ಸ್ವಾಮಿ, ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ಎಲ್ಲ ನಮ್ಮ ದಬ್ಬಾಳಿಕೆಗಳನ್ನು ಹಾಗೂ ಇಡೀ ಲೋಕದಲ್ಲಿ ದಬ್ಬಾಳಿಕೆ ಮಾಡುತ್ತಿರುವಂತಹ ಸರ್ವರನ್ನ ಸಮರ್ಪಿಸಿಕೊಡುತ್ತಾ ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಎಲ್ಲರೂ ನಾವೆಲ್ಲ ಸ್ವಭಾವಗಳನ್ನು, ದಬ್ಬಾಳಿಕೆ ಸ್ವಭಾವಗಳನ್ನು ಸ್ಮರಿಸಿಕೊಂಡು, ಈ ಲೋಕದಲ್ಲಿ ನಡೆಯುತ್ತಿರುವ ದಬ್ಬಾಳಿಕೆಯನ್ನು ಸ್ಮರಿಸಿಕೊಂಡು, ರೌಡಿಸಂ ಮಾಡುತ್ತಿರುವ, ದಬ್ಬಾಳಿಕೆ ಮಾಡಿ ಮತ್ತೊಬ್ಬರನ್ನ ಕಣ್ಣೀರಿಗೆ ಕಾರಣವಾಗಿ ಅಥವಾ ಒಡೆದು ಬಡಿದು ಕೊಲೆ ಮಾಡಲು ಹಿಂಜರಿಯದ ಎಲ್ಲ ಮಕ್ಕಳನ್ನು ಸಹ ಸಮರ್ಪಿಸಿಕೊಡುತ್ತಾ, ನಮಗೆ ಮುಂದೆ ನಮ್ಮ ವಿರುದ್ಧವಾಗಿ ಹೋರಾಡುತ್ತಿರುವಂಥ ಎಲ್ಲರನ್ನು ಸಮರ್ಪಿಸಿಕೊಡುತ್ತಾ ಆ ಪ್ರಭುವನ್ನ ಪ್ರಾರ್ಥಿಸೋಣ. ಸ್ತುತಿಗಳಿಂದ ಆ ಪ್ರಭುವಿಗೆ ನಮ್ಮ ಪ್ರಾರ್ಥನೆಯನ್ನು ಸಮರ್ಪಿಸೋಣ. ಎಲ್ಲರೂ ಮನಸ್ಸಿನಿಂದ ಆ ಪ್ರಭುವನ್ನು ಆರಾಧಿಸುವ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, 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 ಆರಾಧನೆ ಪ್ರಭು ಯೇಸುವೇ, 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 ದೇವಾದಿದೇವನೇ ಸ್ತೋತ್ರ ರಾಜ ಯೇಸುವೇ, ಓ ಯೇಸುವೇ, 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 ಓ ಯೇಸುವೇ, 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 ಓ ಯೇಸುವೇ, 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 ಓ ಯೇಸುವೇ, ಯೇಸುವೇ, ಸ್ತೋತ್ರ, 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 ಯೇಸುವೇ, 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 ಸ್ತೋತ್ರ, ಸ್ತೋತ್ರ, ಸ್ತೋತ್ರ,
ಯೇಸುವೆ ವಂದನೆ ವಂದನೆ ವಂದನೆ. ಯೇಸುವೆ ಆರಾಧನೆ ಆರಾಧನೆ ಆರಾಧನೆ. ಯೇಸುವೆ ಮಹಿಮೆ ಮಹಿಮೆ ಮಹಿಮೆ. ಯೇಸುವೆ ಕೃತಜ್ಞತೆ ಕೃತಜ್ಞತೆ. ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ 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 ಯೇಸುವೆ ವಂದನೆಗಳು ಯೇಸುವೆ. ಸ್ತೋತ್ರ 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 ಯೇಸುವೆ ವಂದನೆಗಳು ಯೇಸುವೆ. ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಯೇಸುವೆ. ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ. ಅಪ್ಪ ತಂದೆ ಸ್ತೋತ್ರ. ಯೇಸುದೇವರೇ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ. ಎಲ್ಲವುಗಳಿಗಾಗಿ ಸ್ತೋತ್ರ. ಕೋಟ್ಯಾನು ಕೋಟಿ ಸ್ತೋತ್ರ ಕೋಟ್ಯಾನು ಕೋಟಿ ವಂದನೆಗಳು ಯೇಸುವೆ. ಯೇಸುವೆ ನಾನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆಪಡಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಸ್ತುತಿಸುತ್ತೇನೆ ಮಹಿಮೆಪಡಿಸುತ್ತೇನೆ. ಯೇಸುವೆ ಯೇಸುವೆ ಆರಾಧನೆ 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 ಆರಾಧನೆ. ಯೇಸುವೆ ಆರಾಧನೆ 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 ಆರಾಧನೆ. ಯೇಸುವೆ ಸ್ತುತಿ 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 ಸ್ತುತಿ. ಓರ ಬಿರ 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 ಬಿರ. ಓರ ಬಿರ 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 ಬಿರ. ಓ ಆರಾಧನೆ 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 ಆರಾಧನೆ. ಯೇಸುವೆ ಆರಾಧನೆ 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 ಆರಾಧನೆ. ಅಪ್ಪ ತಂದೆಯೇ ಅಪ್ಪ ತಂದೆಯೇ ಅಪ್ಪ ತಂದೆಯೇ. ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ. ಓ ಪ್ರಭುವೇ ಸ್ತೋತ್ರ ಆರಾಧನೆ ಮಹಿಮೆ. ಓ ಪ್ರಭುವೇ ಸ್ತೋತ್ರ ಆರಾಧನೆ ಮಹಿಮೆ. ಅಪ್ಪ ತಂದೆಯೇ ಆರಾಧನೆ ಆರಾಧನೆ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ರಬಿ 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 ರಬಿ. ಓ ರಬಿ 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 ರಬಿ. ಓ ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ ಯೇಸುವೆ ವಂದನೆಗಳು. ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು. ಕರುಣೆಯ ಕರ್ತರೇ ಸ್ತೋತ್ರ ಸ್ತೋತ್ರ ಎಲ್ಲವುಗಳಿಗಾಗಿ ಸ್ತೋತ್ರ. ಯೇಸುವೆ ಈ ಲೋಕಕ್ಕಾಗಿ ಸ್ತೋತ್ರ. ದಬ್ಬಾಳಿಕೆ ಮಾಡುತ್ತಿರುವವರಿಗಾಗಿ ಸ್ತೋತ್ರ. ಯೇಸುವೆ ನಮಗಾಗಿ ಸ್ತೋತ್ರ. ನಮ್ಮ ಕುಟುಂಬಕ್ಕಾಗಿ ಸ್ತೋತ್ರ. ದಬ್ಬಾಳಿಕೆ ಮಾಡುವ ಹೆಂಡತಿಯರಿಗಾಗಿ ಸ್ತೋತ್ರ. ಗಂಡಂದಿರಿಗಾಗಿ ಸ್ತೋತ್ರ. ಮಕ್ಕಳಿಗಾಗಿ ಸ್ತೋತ್ರ. ಮಿತ್ರರಿಗಾಗಿ ಸ್ತೋತ್ರ. ಎಲ್ಲ ರೌಡಿಸಗಳಿಗಾಗಿ ಸ್ತೋತ್ರ. ಆಳುವವರ ಅಧಿಕಾರಿಗಳಿಗಾಗಿ ಸ್ತೋತ್ರ. ದಬ್ಬಾಳಿಕೆ ಮಾಡುವ ಯಾಜಕರುಗಳಿಗಾಗಿ ಸ್ತೋತ್ರ. ಪ್ರಾರ್ಥಿಸುವವರಿಗಾಗಿ ಸ್ತೋತ್ರ. ಯೇಸುವೆ 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 ಯೇಸುವೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಯೇಸುವೆ 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 ಯೇಸುವೆ. ಓ ಅಪ್ಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಜೀವಂತ ದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧರಾದ ದೇವರೇ ಸ್ತೋತ್ರ. ಸರ್ವ ಸೃಷ್ಟಿಯ ಒಡೆಯರೇ ಸ್ತೋತ್ರ. ಓ ಕರುಣಾಳು ಕರ್ತರೇ ಸ್ತೋತ್ರ. ಜೀವದಾತರೇ ಸ್ತೋತ್ರ. ಓ ಸ್ವಾಮಿ ಸ್ತೋತ್ರ ಸ್ತೋತ್ರ ಸ್ತೋತ್ರ.
ಓ ಸ್ವಾಮಿ, ವಂದನೆ 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 ವಂದನೆ. ಹಾಲೆಲೂಯ 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 ಹಾಲೆಲೂಯ. ಓ ಹಾಲೆಲೂಯ 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 ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಓ ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಯೇಸುವೇ 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 ಯೇಸುವೇ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಸ್ತೋತ್ರ ಯೇಸುವೇ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ನಾವೊಂದಾಗೋಣ, ಪ್ರಾರ್ಥಿಸೋಣ. ತಡ ಮಾಡದೆ ಒಬ್ಬರಾದ ಬಳಿಕ ಒಬ್ಬರು ದಯವಿಟ್ಟು ಪ್ರಾರ್ಥಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ನಮ್ಮ ಪ್ರೀತ ತಂದೆ ಯೇಸುವೆ, ನಮ್ಮ ರಕ್ಷಕನೇ ರಾಜನೇ, ಎಲ್ಲಾ ರೀತಿ ನಮ್ಮನ್ನು ರಕ್ಷಿಸಿ ಕಾಪಾಡುವ ನನ್ನ ಪ್ರೀತ ತಂದೆ ಏಸಪ್ಪ, ನಿಮ್ಮ ಮಕ್ಕಳ ತಂದೆ, ನಾವು ತಂದೆ, ರಕ್ಷಿಸಿ ಕಾಪಾಡುವ ತಂದೆ, ದಬ್ಬಾಳಿಕೆ ಮಾಡುವವರಿಗಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಅಪ್ಪ ನಮ್ಮ ತಂದೆ, ಹೌದು ತಂದೆ, ಎಲ್ಲಾ ಕಡೆಯಲ್ಲಿ ತುಂಬಾ ದಬ್ಬಾಳಿಕೆ ಆಗಿದೆ ತಂದೆ. ಮಕ್ಕಳು ತಂದೆ ತಾಯಿ ಮೇಲೆ ದಬ್ಬಾಳಿಕೆ, ಮಕ್ಕಳು ಚಿಕ್ಕ ಮಕ್ಕಳ ಮೇಲೆ ದಬ್ಬಾಳಿಕೆ ಆಗಿದೆ ತಂದೆ. ಅತ್ತಿಗೆ ಬಂದು ಮಾಯ್ದದ ಮೇಲೆ, ನಾದಿಗಳ ಮೇಲೆ ದಬ್ಬಾಳಿಕೆ ತಂದೆ. ಹಾಗೆ ಫ್ರೆಂಚ್ ಪಲ್ಲೇ ದಬ್ಬಾಳಿಕೆ ತಂದೆ. ಅವರು ದುಡ್ಡಿಗೋಸ್ಕರ ದಬ್ಬಾಳಿಕೆ ಮಾಡುತ್ತಿದ್ದಾರೆ ತಂದೆ. ಎಷ್ಟು ಜನ ರೌಡಿಸಮ್ ಮಾಡ್ಕೊಂಡು ದುಡ್ಡೆಲ್ಲ ವಸೂಲು ಮಾಡೋದಕ್ಕೋಸ್ಕರ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಭಿಕ್ಷುಕರು ಭಿಕ್ಷೆ ಬೇಡಿದ್ದನ್ನು ಹೇಳುತ್ತಿದ್ದರು, ಆಗಲೂ ಅವರು ನನ್ನ ಸ್ಥಾನ ದೊಡ್ಡದು ಅನ್ನೋದು ದಬ್ಬಾಳಿಕೆ ಮಾಡುತ್ತಾ ಇದ್ದಾರೆ ತಂದೆ. ಹಾಗೆ ದೊಡ್ಡವರು ಚಿಕ್ಕವರನ್ನ ಬೆಲೆ ಇಲ್ಲದ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಕೆಲಸ ಮಾಡುವ ಜಗದಲ್ಲಿ ನೀವೇನ್ ಮಾಡುದು, ನಾನೇನ್ ಮಾಡುವೆಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ತಂದೆ. ಹೊಡೆದಾಟಗಳೆಲ್ಲ ಆಗುತ್ತಿದ್ದಾರೆ, ಬರೀ ರೌಡಿಸಮೇ ನಡೆಸಿದ ತಂದೆ. ರಾಜಕೀಯದಲ್ಲೂ ಅದೇ ತಂದೆ. ಎಲ್ಲರೂ ಒಬ್ರಿಗೊಬ್ರು ದಬ್ಬಾಳಿಕೆ ಮಾಡಿಕೊಂಡು ನಾ ಗೆಲ್ಲಬೇಕು ನೀ ಗೆಲ್ಲಬೇಕು ಅಂತ ದೊಡ್ಡದಾಗಿ ಮಾಡುತ್ತಿದ್ದಾರೆ ತಂದೆ. ಹಾಗೆ ತಂದೆ ತಾಯಿಗಳಿಗೆ ಬೆಲೆ ಇಲ್ಲದೆ ಅವರಿಗೆ ದುಡ್ಡು ಚಿಕ್ಕವರೆಂದಿರು ದಬ್ಬಾಳಿಕೆ ಮಾಡ್ತಿದ್ದಾರೆ. ಅತ್ತೆ ಬಂದು ಸೊಸೆ ಮೇಲೆ ದಬ್ಬಾಳಿಕೆ, ಸೊಸೆ ಬಂದು ಆ ತಾಯಿ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ತಂದೆ. ತಂದೆ, ನಮ್ಮ ಪ್ರೀತಿಯ ತಂದೆಯೇ, ಈ ಮಕ್ಕಳನ್ನು ಹೇಗೆ ಸುಧಾರಿಸುವುದು ಗೊತ್ತಿಲ್ಲ ತಂದೆ. ನೀವೇ ತಂದೆ ಪವಿತ್ರಾತ್ಮರನ್ನು ಕಳಿಸ್ಕೊಡಿ ತಂದೆ. ಅವರೆಲ್ಲರೂ ನಿಮ್ಮ ಮಕ್ಕಳಾಗಿ ಬದುಕಬೇಕು ತಂದೆ, ಬಾಳಬೇಕು ತಂದೆ, ಒಳ್ಳೆ ಮಕ್ಕಳಾಗಿ ಇರಬೇಕು ಅಂತ ಆಶೀರ್ವದಿಸಿ ತಂದೆ. ತಂದೆ, ಎಲ್ಲರೂ ನಿಮ್ಮ ಮಕ್ಕಳಾಗಿ, ನಿಮ್ಮ ಪ್ರೀತಿಯ ಮಕ್ಕಳಾಗಿ ಇರುವಂತೆ ಆಶೀರ್ವದಿಸಿ ತಂದೆ. ಈ ದಬ್ಬಾಳಿಕೆಯನ್ನು ಹೆಸರಿನಲ್ಲಿ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ತಂದೆ. ಆ ಕುಟುಂಬದಲ್ಲಿ ಕೆಲಸಗಳು ಮಾಡ್ಬೇಕಾದ್ರೆ, ಜಗಳ ಮಾಡ್ಬೇಕಾದ್ರೆ ಎಲ್ಲದಲ್ಲೂ ಆಸ್ತಿ ಪಾಸ್ತಿಗೆ ಎಲ್ಲದಕ್ಕೆಲ್ಲ ದಬ್ಬಾಳಿಕೆ ತಂದೆ. ಅದಲ್ಲಿ ದೊಡ್ಡವರು ಚಿಕ್ಕವರು, ಅಣ್ಣ ತಮ್ಮ ತಂಗಿ ಅನ್ನೋದು ಯಾವ ಬೆಲೆವೂ ಇಲ್ಲ ತಂದೆ. ಒಟ್ಟಿನಲ್ಲಿ ದಬ್ಬಾಳಿಕೆ ಮಾಡಿ ಅದನ್ನೆಲ್ಲ ವಸೂಲ್ ಮಾಡ್ಬೇಕನ್ನೋ ಒಂದೇ ಮನಸ್ಸು ತಂದೆ.
ಆ ತರ ಮಾಡುವ ಎಲ್ಲ ಮಕ್ಕಳನ್ನು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಟ್ಟು ಅವರೆಲ್ಲನೂ ಒಳ್ಳೇದಾಗಿ ಮಾಡುವಂತೆ ಮಾರ್ಪಡಿಸು ತಂದೆ. ಅಪ್ಪ ಪವಿತ್ರಾತ್ಮರೇ ಅವ್ರ ಜೊತೆಲಿ ಇದ್ದು ಅವರ ಮನಸ್ಸಲ್ಲಿ ಇದ್ದು ಅವರಿಗೆ ಒಳ್ಳೆ ಆಲೋಚನೆ ಮಾಡುವಂತೆ ಎಲ್ಲರಿಗೂ ಒಳ್ಳೇದಾಗುವಂತೆ ಆಶೀರ್ವದಿಸಿ ನಮ್ಮ ಪ್ರೀತಿ ತಂದೆಯೇ. ಹೌದು ತಂದೆ, ಎಲ್ಲರೂ ನಿಮ್ಮ ಮಕ್ಕಳ ತಂದೆ, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಾಗಿ ಇರುವಂತೆ ಆಶೀರ್ವದಿಸಿ ಯಾವಾಗ್ಲೂ ಇರಿ ತಂದೆ. ಅಪ್ಪ ನನ್ನ ಪ್ರೀತಿ ತಂದೆಯೇ, ನಿಮ್ಮ ಆಶೀರ್ವಾದ ನಾವು ಮಾಡುತ್ತೀವಿ ತಂದೆ. ನಾವು ದಬ್ಬಾಳಿಕೆ ಮಾಡುತ್ತೀವಂತೆ, ಗೊತ್ತಿಲ್ದಿರ ಮಾಡುತ್ತೀವಿ. ನಮ್ಮನ್ನು ಮನ್ನಿಸು ದೇವನೇ, ನಮ್ಮನ್ನು ಮನ್ನಿಸಿ ನಾವು ಮತ್ತೆ ಆತರ ಆಗದಂತೆ ನಮ್ಮನ್ನು ಮಾರ್ಪಡಿಸು ದೇವನೇ. ಅಪ್ಪ ನಮ್ಮ ಪ್ರೀತಿ ತಂದೆಯೇ, ಎಲ್ಲರನ್ನು ನಿಮ್ಮ ಆಶೀರ್ವದಿಸಿ ನಮ್ಮ ಪ್ರೀತಿ ತಂದೆಯೇ. ಪಿತನ ಸುತನ ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಪ್ರಾರ್ಥಿಸಿ. ವಂದನೆ, ಆರಾಧನೆ ರಜ. ಅಪ್ಪ ರಾತ್ರಿ ಡೆಲಿವರಿ ನಮ್ಮ ಜೊತೆ ಕಾಪಾಡಳೆ, ನಿದ್ರೆ ಕೊಟ್ಟದ ಕಾಯಿಲೆ ಕೋಟ್ಯಾನು ಕೋಟಿ ಸ್ತೋತ್ರ ರಜ. ವಂದನೆ ರಜ. ಅಪ್ಪ ಸಿಂಧಾದ ದೇವರೇ, ಪ್ರಾರ್ಥನಾ ತಂಡದಲ್ಲಿ ಎಲ್ಲ ಮಕ್ಕಳ ನಿಮ್ಮ ಪಾತ್ರೆ ಸಮರ್ಪಣೆ ಮಾಡುತ್ತೀರಿ ಸ್ವಾಮಿ. ಆ ಮಕ್ಕಳಲ್ಲಿ ದಬ್ಬಾಳಿಕೆ ಸ್ವಭಾವವನ್ನು ಬಿಡುಗಡೆ ನೀಡಿ ಒಳ್ಳೆ ಸ್ವಭಾವ ಮಕ್ಕಳಿಗೆ ದಯಪಾಲಿಸಿರಿ ರಜ. ಅಪ್ಪ ಎಲ್ಲಾ ಮಕ್ಕಳ ಮೇಲೆ ತೋರಿರಿ ಸ್ವಾಮಿ. ಅಪ್ಪ ದೇವರೇ, ಕುಟುಂಬದಲ್ಲಿ ದಬ್ಬಾಳಿಕೆ, ಲೋಕದಲ್ಲಿ ಎಲ್ಲಾ ಮಕ್ಕಳಲ್ಲಿ ದಬ್ಬಾಳಿಕೆ ಸ್ವಾಮಿ. ಆಸ್ತಿ ಪಾಸ್ತಿಗಾಗಿ ದಬ್ಬಾಳಿಕೆ ತಂದೆ, ಈ ದಬ್ಬಾಳಿಕೆಯಿಂದ ಬಿಡುಗಡೆ ನೀಡಿ ಒಳ್ಳೆ ಸ್ವಭಾವವನ್ನು ಎಲ್ಲಾ ಮಕ್ಕಳಲ್ಲಿ ದಯಪಾಲಿಸಿರಿ ರಜ. ಅಪ್ಪ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ದೇವರೇ, ರಾಜಕಾರಣಿ ಮಾಡುವವರಲ್ಲಿ ದಬ್ಬಾಳಿಕೆ, ರಾಜಕೀಯರಲ್ಲಿ ದಬ್ಬಾಳಿಕೆ, ಕ್ರೈಸ್ತರ ಕುಟುಂಬಗಳಲ್ಲಿ ದಬ್ಬಾಳಿಕೆ ಸ್ವಾಮಿ. ಈ ದಬ್ಬಾಳಿಕೆಯಿಂದ ಬಿಡುಗಡೆ ನೀಡಿ ಒಳ್ಳೆಯ ಸ್ವಭಾವನ ಎಲ್ಲರಿಗೆ ದಯಪಾಲಿಸಿ ಕರುಣೆ ತೋರಿರಿ ಸಹಾಯ ಮಾಡಿರಿ ಸ್ವಾಮಿ. ಅಪ್ಪ ದೇವರೇ, ಶಿಕ್ಷಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಸ್ವಾಮಿ, ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಸ್ವಾಮಿ, ಸಾಲ ಕೊಟ್ಟು ಸಾಲ ವಸೂಲು ಮಾಡುವುದಕ್ಕಾಗಿ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಸ್ವಾಮಿ. ಅಂತವರಿಗೆ ಆ ದಬ್ಬಾಳಿಕೆ ಕೆಟ್ಟ ಆಲೋಚನೆಗಳನ್ನು ಬಿಡುಗಡೆ ನೀಡಿ ಒಳ್ಳೆ ಸ್ವಭಾವನ ಎಲ್ಲಾ ಮಕ್ಕಳಿಗೆ ದಯಪಾಲಿಸಿ ರಜ. ಅಪ್ಪ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ದೇವರೇ, ಪ್ರಾರ್ಥನಾ ಮಾಡೋ ತಂಡದಲ್ಲಿ ಎಲ್ಲಾ ಮಕ್ಕಳ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ಸ್ವಾಮಿ. ಇನ್ನ ಒಳ್ಳೆ ಪ್ರಾರ್ಥನಾ ಮಾಡುವ ಬಲವಾದ ಶಕ್ತಿ, ಬಲವಾದ ಬುದ್ಧಿ ಎಲ್ಲಾ ಮಕ್ಕಳಿಗೆ ದಯಪಾಲಿಸಿ ರಜ. ಆ ಬ್ರದರ್ ಗಾರಿಯವ್ರನ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ತಂದೆ. ಅವ್ರ ಪ್ರಜ್ಞೆನ ಅವರಿಬ್ಬರು ಅವರ ಅಣ್ಣ ತಮ್ಮಂದಿರನ್ನ, ಅವ್ರ ಬಂಧ ಬಳಗದವ್ರನ್ನ, ಅವರ ಸಂಬಂಧಿಕರನ್ನ ನಿಮ್ಮ ಪಾದದಲ್ಲಿ ಸಮರ್ಪಣೆ ಮಾಡ್ತೀನಿ ಸ್ವಾಮಿ. ಅಪ್ಪ ಅವ್ರಿಗೆ ಆ ಕೇಡುಗಳು ಬರದಂತೆ, ತೊಂದರೆಗಳು ಬರದಂತೆ, ಅಪ್ಪ ದಬ್ಬಾಳಿಕೆ ಮಾಡೋರಿಗೆ ಒಳಗಾಗದಂತೆ, ಮಾಟ ಮಂತ್ರಕ್ಕೊಳಗಾಗದಂತೆ, ಸೈತಾನ ಶೋಧನೆಗೊಳಗಾಗದಂತೆ ಅವರ ಜೊತೆಯಲ್ಲಿ ದಾರಿ ಕಾಪಾಡಿ ತಂದೆ. ಅಪ್ಪ ಅವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ಇನ್ನ ಹೆಚ್ಚಿನ ಪ್ರಾರ್ಥನೆ ಮಾಡುವ ಬಲವಾದ ಶಕ್ತಿ, ಬಲವಾದ ಬುದ್ಧಿ ಅವರಿಗೆ ದಯಪಾಲಿಸಿ ರಜ. ಅಪ್ಪ ಅವ್ರ ಹೋಗೋ ಕಡೆ ಬರೋ ಕಡೆ ಅವರ ಜೊತೆಯಲ್ಲಿ ದಾರಿ ಕಾಪಾಡ್ತಂದೆ. ಅಪ್ಪ ಅವ್ರ ಮಕ್ಕಳಿಗೆ ಬುದ್ಧಿ ಶಕ್ತಿ, ಜ್ಞಾನ ಶಿಕ್ಷಣ ದಯಪಾಲಿಸಿ ರಜ. ಅಪ್ಪ ಅವರ ಪ್ರಶ್ನೆ ಅವ್ರನ್ನ ನೇರವಾಗಿ ಆಚರಿಸಿದ್ದಂಗೆ. ಅಪ್ಪ ಅವರ ಮೇಲೆ ಅವರ ಕುಟುಂಬದ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ದೇವರೇ, ನಮ್ಮ ಕುಟುಂಬದಲ್ಲಿ ದಬ್ಬಾಳಿಕೆ ರಜ. ಅಪ್ಪ ಸಾಲ ತಗೊಂಡು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಸ್ವಾಮಿ. ಆಸ್ತಿ ಪಾಸ್ತಿಗಾಗಿ ದಬ್ಬಾಳಿಕೆ ಮಾಡ್ತಿದ್ದಾರೆ ಸ್ವಾಮಿ. ಅಪ್ಪ ಈ ದಬ್ಬಾಳಿಕೆಯಿಂದ ಬಿಡುಗಡೆ ನೀಡಿ ಒಳ್ಳೆ ಸ್ವಭಾವನ ದಯಪಾಲಿಸಿ ರಜ. ಅಪ್ಪ ಒಳ್ಳೆ ಕ್ರೈಸ್ತರ ಮಕ್ಕಳಾಗಿ ಬಲವಾದ ಶಕ್ತಿಯನ್ನು ದಯಪಾಲಿಸಿದಂತೆ. ಅಪ್ಪ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಎಲ್ಲಾ ಮಕ್ಕಳು ದಬ್ಬಾಳಿಕೆ ಮಾಡ್ತಿದ್ದಾರೆ ಸ್ವಾಮಿ. ಅಪ್ಪ ಈ ದಬ್ಬಾಳಿಕೆ ಮಾಡುವ ಎಲ್ಲಾ ಮಕ್ಕಳಿಗೆ ಒಳ್ಳೆ ಸ್ವಭಾವ, ಒಳ್ಳೆ ಶಾಂತಿ, ಸಮಾಧಾನ ದಯಪಾಲಿಸಿ ರಜ. ಅಪ್ಪ ಪ್ರೀತಿಯನ್ನು ದಯಪಾಲಿಸಿದಂತೆ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೇಲೆ ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಕೃಪಾ ತಂದೆ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ದಿನದಲ್ಲಿ ಇಡೀ ವಿಶ್ವದಲ್ಲಿ ದಬ್ಬಾಳಿಕೆ ಮಾಡುವವರನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಔನ್ನತವಾದ ಕಲ್ವಾರಿ ರಕ್ತದಲ್ಲಿ ಬಂಧಿಸುತ್ತಾ ಬಹಿಷ್ಕರಿಸುತ್ತಾ ಪ್ರಾರ್ಥಿಸುತ್ತೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ದಬ್ಬಾಳಿಕೆ ಮಾಡುವ ಎಲ್ಲ ಮಕ್ಕಳ ಮೇಲೆ ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ಇಳಿದು ಬರಲಿ ರಾಜ್ಯ ಸ್ವಾಮಿ. ವಿಶೇಷವಾಗಿ ನನ್ನೂ ಸಹ ನಾನು ಒಂದಲ್ಲ ಒಂದು ರೀತಿಯಲ್ಲಿ ಅನೇಕರನ್ನು ತಿಳಿಸಿರಬಹುದು, ನಿಮ್ಗೆ ಅವಮಾನಗಳಿಗೆ ಗುರಿಪಡಿಸಬಹುದು ಸ್ವಾಮಿ.
ನನ್ನ ಈ ನೀಚತನದ ದಬ್ಬಾಳಿಕೆಯನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ದೇವ. ವಿಶೇಷವಾಗಿ ನನ್ನನ್ನು ತಗ್ಗಿಸಿಕೊಳ್ಳುವಂತ ದೀನತೆ ನನಗೆ ದಯಪಾಲಿಸಿಕೊಂಡು ಈ ದಬ್ಬಾಳಿಕೆ ಎಂಬ ಕೆಟ್ಟ ಸ್ವಭಾವದಿಂದ ಬಿಡುಗಡೆ ಅನುಗ್ರಹಿಸಿ ನಿನಗೆ ಸಾಕ್ಷಿ ಹೇಳುವವರಾಗಿ ನನ್ನನ್ನು ಮಾರ್ಪಡಿಸಿ ಸ್ವಾಮಿ. ನನ್ನ ಪ್ರಾರ್ಥನಾ ಕರಣದಲ್ಲಿರುವಂತಹ ನನ್ನ ಸಹೋದರ ಸಹೋದರರೇ ಎಲ್ಲ ದಬ್ಬಾಳಿಕೆಯನ್ನು ಸ್ವಾಮಿ ನನ್ನ ಕರಳಿ ಒಪ್ಪಿಸಿಕೊಡ್ತೇನೆ ರಾಜ. ಆತ್ಮನ ಅಭಿಷೇಕ ಸ್ವಾಮಿ ಆ ತಪ್ಪಿನ ಅರಿವನ್ನು ದಯಪಾಲಿಸಿಕೊಡು ರಾಜ. ವಿಶೇಷವಾಗಿ ಪತಿ ಪತ್ನಿಯರಲ್ಲಿ ದಬ್ಬಾಳಿಕೆ ಸ್ವಾಮಿ ಅಪಾಯಕ್ಕೆ ಒಬ್ಬರ ಮನಸ್ಸನ್ನು ನೋಯಿಸುವಾಗ ನಾನು ದಬ್ಬಾಳಿಕೆ ಮಾಡುತ್ತಿದ್ದೇನೆ ಎಂದು ಮರೆತು ಸ್ವಾಮಿ ದಬ್ಬಾಳಿಕೆ ಮಾಡುತ್ತಿರುವಂತ ಅವರ ಕಲ್ಲಾದ ಹೃದಯವನ್ನು ತೆಗೆದು ಸ್ವಾಮಿ ಮೃದುವಾದ ಹೃದಯವನ್ನು ಮಾರ್ಪಡಿಸಿ ರಾಜ. ಮಕ್ಕಳಲ್ಲೂ ಸಹ ತಂದೆ ತಾಯಿಗಳ ಮೇಲೆ ದಬ್ಬಾಳಿಕೆ, ತಂದೆ ತಾಯಿಗಳು ಮಕ್ಕಳ ಮೇಲೆ ದಬ್ಬಾಳಿಕೆ ಸ್ವಾಮಿ ಅವರಿಗೆ ಆಗುತ್ತಿರುವಂತ ನಿಂದು ಅವಮಾನಗಳನ್ನು ದೇವ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ದೇವ. ವಿಶೇಷವಾಗಿ ಪ್ರಾರ್ಥನೆ ಮಾಡುವಂತಹ ಬೋಧಕರ ಮೇಲೆ ಪ್ರಬೋಧಕರ ಮೇಲೆ ದಬ್ಬಾಳಿಕೆ ಸ್ವಾಮಿ ಎಲ್ಲವನ್ನು ಮರೆತು ನಿನಗಾಗಿ ಸೇವೆ ಮಾಡುತ್ತಿರುವಂತಹ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವಂತಹ ಎಲ್ಲ ಕ್ರೂರತನದ ಸ್ವಭಾವದಿಂದ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಸ್ವಾಮಿ. ಎಂತ ಶ್ರೇಷ್ಠವಾದ ಸ್ಥಾನ ರಾಜ್ಯ ನಿನ್ನ ವಾಕ್ಯವನ್ನು ಸಾರುವುದು ಸ್ವಾಮಿ ಪವಿತ್ರಾತ್ಮರ ಅಭಿಷೇಕ ರಾಜ್ಯ. ಅದನ್ನು ಮರೆತು ಆ ಮಕ್ಕಳನ್ನು ನೋಯಿಸಿ ನಿಂದೆ ಅವಮಾನಗಳಿಗೆ ಗುರಿಪಡಿಸುತ್ತಿರುವಂತ ಇನ್ನೊಂದು ದಬ್ಬಾಳಿಕೆ ಮಾಡುವವರನ್ನು ಸ್ವಾಮಿ ಬೆಳಗಿನ ಸಮಯದಲ್ಲಿ ಸಮರ್ಪಿಸಿಕೊಡುವಾಗ ಅವರ ತಪ್ಪಿನ ಅರಿವನ್ನು ದಯಪಾಲಿಸಿಕೊಟ್ಟು ಅವರು ಸಹ ಒಂದು ದಿನ ಸಾಕ್ಷಿಯುವಂತಹ ಮಕ್ಕಳನ್ನ ಮಾರ್ಪಡಿಸಿ ಆತ್ಮರ ಅಭಿಷೇಕದಿಂದ ಆ ದಬ್ಬಾಳಿಕೆ ಸ್ವಭಾವದಿಂದ ಬಿಡುಗಡೆನ ಅನುಗ್ರಹಿಸಿ ರಾಜ್ಯ. ಆಳುವವರಲ್ಲಿ ಅಧಿಕಾರಿಗಳಲ್ಲಿ ದಬ್ಬಾಳಿಕೆ ಸ್ವಾಮಿ ಅವರಿರುವಂತಹ ರಾಜಕಾರಣಿಗಳಲ್ಲಿರುವಂತಹ ದಬ್ಬಾಳಿಕೆ ದೇವ. ನನ್ನಲ್ಲಿ ಹಣವಿದೆ, ಆಸ್ತಿ ಅಂತಸ್ತಿದೆ, ಬಡವರನ್ನು ಯಾವ ರೀತಿಯಲ್ಲಿ ದಬ್ಬಾಳಿಕೆ ಮಾಡಬಹುದು, ನನ್ನ ಅಧೀನದಲ್ಲಿ ಅವರು ಇರಬೇಕೆಂಬ ಕ್ರೂರತನದಿಂದ ದಬ್ಬಾಳಿಕೆ ದೇವ. ಆ ಎಲ್ಲ ಸ್ವಭಾವದಿಂದ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ವಿಶೇಷವಾಗಿ ಗುರುಗಳಲ್ಲಿ, ಕನ್ಯಾಸ್ತ್ರಿಗಳಲ್ಲಿ, ಸಭಾ ಪಾಲಕರಲ್ಲಿ, ಪಾಸ್ಟರ್ಸ್ಗಳಲ್ಲಿ ಸ್ವಾಮಿ ಎಲ್ಲ ಒಂದು ರೀತಿ ದಬ್ಬಾಳಿಕೆ ದೇವ. ಆ ಮಕ್ಕಳಿಗೆ ಒಳ್ಳೆಯ ಮನಸ್ಸನ್ನು ದಯಪಾಲಿಸಿಕೊಂಡು ಆ ದಬ್ಬಾಳಿಕೆ ಸ್ವಭಾವದಿಂದ ಬಿಡುಗಡೆಗೆ ಅನುಗ್ರಹಿಸಿ ಸ್ವಾಮಿ. ನಮ್ಮ ನೆರೆಯವರು, ನಮ್ಮ ಸಂಬಂಧಿಕರು ಇದು ಸ್ವಾಮಿ ಅಕ್ಕಪಕ್ಕದಲ್ಲಿ ಇರುವವರು ಅಪಾಯೇಶ್ವರರಿಗೆಲ್ಲ ದಬ್ಬಾಳಿಕೆ ಸಮರ್ಪಿಸಿಕೊಡ್ತಿದ್ದ ದೇವ. ಅತ್ತೆ ಸೊಸೆಯಲ್ಲಿರುವಂತಹ ದಬ್ಬಾಳಿಕೆ, ಮಾವಂದಿರಲ್ಲಿರುವಂತಹ ದಬ್ಬಾಳಿಕೆ ಸ್ವಾಮಿ ನಿನ್ನ ಕರದಲ್ಲಿ ಬಂಧಿಸುತ್ತಿದ್ದೇನೆ ರಾಜ್ಯ. ಬಿಡುಗಡೆನ ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಯುವತಿರುವಂತಹ ಎಲ್ಲ ದಬ್ಬಾಳಿಕೆಗಳು ನಿನ್ನ ಕರದಲ್ಲಿ ಎತ್ತಿಸಿಕೊಡ್ತೀನಿ. ಶಾಲಾ ಕಾಲೇಜುಗಳಲ್ಲಿ ಮಾಡುತ್ತಿರುವಂತಹ ಒಂದು ದಬ್ಬಾಳಿಕೆಗಳು, ಈಗ ಅಧ್ಯಾಪಕರ ಮೇಲೆ ಗುರುಗಳ ಮೇಲೆ ಮಾಡುತ್ತಿರುವಂತಹ ಎಲ್ಲಾ ರೀತಿಯ ದಬ್ಬಾಳಿಕೆಗಳು ನಿನ್ನ ಕರದಲ್ಲಿ ಎತ್ತಿಸಿಕೊಡ್ತೀನಿ ಸ್ವಾಮಿ. ಪ್ರತಿಯೊಂದು ಮಕ್ಕಳಿಗೂ ಸ್ವಾಮಿ ಆ ದಬ್ಬಾಳಿಕೆ ಎಂಬ ಕ್ರೂರತೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ಇದಕ್ಕೆಲ್ಲ ಕಾರಣ ರಾಜ್ಯ ನಾವು ನಮ್ಮನ್ನು ತಗ್ಗಿಸಿಕೊಡದಂತ ಪರಿಸ್ಥಿತಿ ಸ್ವಾಮಿ. ಮೊದಲು ನಮ್ಮನ್ನು ತಗ್ಗಿಸಿಕೊಡುವಾಗ ಈ ದಬ್ಬಾಳಿಕೆ ಸ್ವಭಾವ ಬರುವುದಿಲ್ಲ ದೇವ. ಎಲ್ಲರೂ ಒಂದೇ ಮಕ್ಕಳಾಗಿ ಒಂದೇ ತಾಯಿ ಮಕ್ಕಳಾಗಿ ಜೀವಿಸುವಂತೆ ಮಾರ್ಪಡಿಸುವ ಆತ್ಮರ ಅಭಿಷೇಕದಿಂದ ಎಲ್ಲ ದಬ್ಬಾಳಿಕೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಸಮಯದಲ್ಲಿ ಸುಟ್ಟ ಲಯವಾಸಲಿ ಎಂದು ಆಜ್ಞಾಪಿಸುತ್ತಾ ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮನೆಯವರೇ ಪ್ರತಿಯೊಂದು ದಬ್ಬಾಳಿಕೆ ಮಾಡುತ್ತಿರುವಂತ ಎಲ್ಲ ರೋಡಿಸ ಮಕ್ಕಳನ್ನು ಸಹ ನಿನ್ನ ಕೈಯಲ್ಲಿ ಎತ್ತಿಸಿಕೊಡುತ್ತಾ ಹಣ ಆಸ್ತಿಗಾಗಿ ದಬ್ಬಾಳಿಕೆ ಮಾಡುತ್ತೆ ಎಲ್ಲರೂ ಸ್ವಾಮಿ ಒಂದಾಗಿ ಇರುವಂತೆ ಇರುವ ಸ್ವಾಮಿ ಜಾತಿ ಭೇದ ಭಾವ ಎಂಬ ದಬ್ಬಾಳಿಕೆಗಳನ್ನು ಸಹ ನಿನ್ನ ಕೈಯಲ್ಲಿ ಎತ್ತಿಸಿಕೊಡುತ್ತಾ ಪ್ರಾರ್ಥಿಸುತ್ತಿದ್ದೇನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನೊಳಗಡೆ. ಆಮೇನ್ 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 ಆಮೇನ್. ಯೇಸುವೆ ಸ್ವರೂಪ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಯೇಸುವೆ ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ, ಯೇಸುವೆ ಯೇಸುವೆ ಈ ಸಮಯವನ್ನು ನಮಗೆ ಪ್ರಾರ್ಥನೆಗೆ ಅಂತ ಕೊಟ್ಟಿದ್ದಕ್ಕಾಗಿ ವಂದನೆ, ಯೇಸುವೆ ಯೇಸುವೆ ಈ ಲೋಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ದಬ್ಬಾಳಿಕೆ ಮಾಡುವವರು ಇದ್ದಾರೆ ತಂದೆ. ಯೇಸುವೆ ಯೇಸುವೆ ಕುಟುಂಬಗಳಲ್ಲಿ ದಬ್ಬಾಳಿಕೆ, ಹೊರಗಡೆ ಜನಗಳಿಂದ ದಬ್ಬಾಳಿಕೆಗಳು ನಡೀತಾ ಇರುತ್ತೆ ತಂದೆ. ಯೇಸುವೆ ನಂಬಿಕೆ ವಿಶ್ವಾಸ ಎಲ್ಲದರಲ್ಲಿ ದಬ್ಬಾಳಿಕೆ ಮಾಡುವವರು ಇರ್ತಾರೆ ತಂದೆ. ಯೇಸುವೆ ಹಣದ ವಿಚಾರದಲ್ಲಿ ದಬ್ಬಾಳಿಕೆ, ಅಧಿಕಾರಿಗಳಲ್ಲಿ ದಬ್ಬಾಳಿಕೆ ಇರುತ್ತೆ ತಂದೆ. ಯೇಸುವೆ ಈ ದಬ್ಬಾಳಿಕೆಯಿಂದ ದೂರ ಮಾಡುವಂತೆ ಮಾಡಿ ತಂದೆ. ಯೇಸುವೆ ತಮ್ಮ ಹೇರಳವಾದ ಆಶೀರ್ವಾದ ಅವರ ಮೇಲೆ ಸಿಗುತ್ತದೆ. ಯೇಸುವೆ ಈ ದಬ್ಬಾಳಿಕೆಯನ್ನು ಕುಡಿಯಲು ದೂರ ಮಾಡಿಕೊಂಡು ಯೇಸುವೆ ತಮ್ಮ ಸಾಲ ಶಕ್ತಿಯನ್ನು ಅವರಿಗೆ ನೀಡುತ್ತದೆ. ಯೇಸುವೆ ಆರಾಧನೆ ಯೇಸುವೆ ದಬ್ಬಾಳಿಕೆ ದೂರವಾಗುವಂತೆ ಮಾಡುತ್ತದೆ. ಯೇಸುವೆ ಯೇಸುವೆ
ಸಂಬಂಧಿಕರಲ್ಲಿ ದಬ್ಬಾಳಿಕೆ, ನನ್ನ ಸಂಬಂಧಿಕರಲ್ಲಿ ದಬ್ಬಾಳಿಕೆ, ಇದು ಕ್ಷಮಿಸಿ ದಬ್ಬಾಳಿಕೆ ದ್ವೇಷದ ಪಡೆಗಳಿಂದ ತಂದೆ ಯೇಸುವೆ, ಸಾಲಕ್ಕಿಂತ ಹೋಗುವಂತೆ ಕುಟುಂಬಗಳನ್ನು ಮಾಡಿಕೊಂಡಿದೆ ಯೇಸುವೆ. ದಬ್ಬಾಳಿಕೆ ಅಂತದ್ದು ನನ್ನ ತಂದೆ ಯೇಸುವೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಮಗಳನ್ನು ತಂದೆ ಯೇಸುವೆ, ತಂದೆ ಯೇಸುವೆ ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆಯೇ, ನಮ್ಮ ಮೇಲೆ ಕರುಣೆ ತೋರಿ ದಯ ತೋರಿದೆ ಯೇಸುವೆ. ನಮ್ಮ ಕುಟುಂಬದ ಮೇಲೆ ಕರುಣೆ ತೋರಿ ದಯ ತೋರಿದೆ ಯೇಸುವೆ. ಈ ಪ್ರಾರ್ಥನಾ ತಂಡದಲ್ಲಿರುವ ಒಬ್ಬೊಬ್ಬರನ್ನು ಕರುಣೆ ತೋರಿ ದಯ ತೋರಿದೆ ಯೇಸುವೆ. ಈ ಲೋಕದಲ್ಲಿ ಜೀವಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯ ತೋರಿದೆ ಯೇಸುವೆ. ಒಬ್ಬೊಬ್ಬರಲ್ಲಿ ಇರುವ ದಬ್ಬಾಳಿಕೆ ಸ್ವಭಾವಗಳು ಯೇಸುವೆ, ಅವರನ್ನು ನಿಮ್ಮಿಂದ ದೂರ ಮಾಡಿ ಅವರನ್ನು ಯೇಸುವೆ ಪಾಪಕ್ಕೆ ಒಳಗಾಗಿ ಪಾತಾಳಕ್ಕೆ ತಳ್ಳುವಂತಹ ದಬ್ಬಾಳಿಕೆಯ ಎಲ್ಲ ಸ್ವಭಾವವನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಯೇಸುವೆ, ಸುತ್ತಲ್ಲಿ ತಂದೆ ತಾಯಿಯೊಂದಿಗೆ ಒಳಗೆ ಇರುವ ದಬ್ಬಾಳಿಕೆ, ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಆಡುವಂತಹ ದಬ್ಬಾಳಿಕೆ, ತಾಯಿ ಸೊಸೆಯ ಮೇಲೆ ಇರುವಂತಹ ದಬ್ಬಾಳಿಕೆ ಯೇಸುವೆ. ಒಬ್ಬರನ್ನೊಬ್ಬರು ನೋಡದೆ ಯೇಸುವೆ, ಸರಿಯಾಗಿ ಮಾತನಾಡದೆ ಸ್ವಾರ್ಥ ಸ್ವಭಾವದಲ್ಲಿ ಜೀವಿಸುತ್ತಿರುವಂತಹ ಅನ್ನು ಹೀಯಾಳಿಸಿ ಮಾತನಾಡುವಂತಹ ದಬ್ಬಾಳಿಕೆ ಯೇಸುವೆ. ಕೀಳಾಗಿ ನೋಡುವಂತಹ ದಬ್ಬಾಳಿಕೆ ಯೇಸುವೆ ಸಮರ್ಪಿಸಿದ್ದೇನೆ ಯೇಸುವೆ. ಅವರಲ್ಲಿ ಒಳ್ಳೆಯ ಹೃದಯವನ್ನು ಉಂಟು ಮಾಡಿ ಯೇಸುವೆ, ಅವರಿಗೆ ಒಳ್ಳೆಯ ಸ್ವಭಾವವನ್ನು ಕೊಡಿರಿ ಯೇಸುವೆ. ಯೇಸುವೆ, ಅವರಲ್ಲಿ ಒಂದು ಪರಿವರ್ತನೆಯ ಜೀವಿತವನ್ನು, ಪವಿತ್ರವಾದ ಜೀವಿತವನ್ನು ಮುನ್ನಡೆಸುವಂತೆ ಯೇಸುವೆ ಕೃಪೆಯನ್ನು ಕೊಡಿರಿ ಯೇಸುವೆ. ಯೇಸುವೆ, ಹಾಗೆ ಎಲ್ಲ ಸಂಬಂಧಿಕರಲ್ಲಿ ಯೇಸುವೆ ಇರುವ ದಬ್ಬಾಳಿಕೆ ಯೇಸುವೆ, ಅನ್ಯವಾಗಿ ಮಾತನಾಡದೆ ನೋಡದೆ ಎಷ್ಟೋ ಕಾಲಗಳಿಂದ ದೂರವಿದ್ದು ಯೇಸುವೆ ತಾನೇ ದೊಡ್ಡದೆಂಬುದಾಗಿ ಚಿಂತಿಸುತ್ತಿರುವಂತಹ ಆ ದಬ್ಬಾಳಿಕೆಯ ಸ್ವಭಾವವನ್ನು ತೆಗೆಯಿರಿ ಯೇಸುವೆ. ಒಬ್ಬರನ್ನೊಬ್ಬರು ನೋಡುವಂತೆ, ಒಬ್ಬರನ್ನು ಪ್ರೀತಿಸುವಂತೆ, ಸಂಬಂಧವು ಗಟ್ಟಿಯಾಗಿ ನಿಲ್ಲುವಂತೆ ಯೇಸುವೆ ತಿರುಗಿ ಯೇಸುವೆ ಎಲ್ಲರೂ ಒಂದಾಗಿ ಜೀವಿಸುವಂತೆ ಮಾಡಿರಿ ಯೇಸುವೆ. ಆ ದಬ್ಬಾಳಿಕೆಯಿಂದ ತೆಗೆಯಿರಿ ಯೇಸುವೆ. ಯೇಸುವೆ, ಕಥೋಲಿಕ ಸಭೆಯಲ್ಲಿರುವ ಎಲ್ಲ ಯಾಜಕರನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ದಬ್ಬಾಳಿಕೆಯ ಯಾಜಕರಿದ್ದಾರೆ ಯೇಸುವೆ, ಖಾಲಿ ಹಣಕ್ಕಾಗಿ ಜೀವಿಸುತ್ತಿರುವ ಯಾಜಕರಿದ್ದಾರೆ ಯೇಸುವೆ, ಹಣಕ್ಕಾಗಿ ಬೇಡುವಂತ ಯಾಜಕರಿದ್ದಾರೆ ಯೇಸುವೆ. ಅವರ ಮನಸ್ಸುಗಳು ಯೇಸುವೆ, ಅವರನ್ನು ಮುನ್ನಡೆಸುತ್ತಿರುವಂತ ಆ ಯುಗದಲ್ಲಿರುವಂತ ಆ ಕುಟುಂಬಗಳ ಮೇಲೆ ಇರುವಂತ ಎಲ್ಲ ದಬ್ಬಾಳಿಕೆಯನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಹಾಗೆ ಆ ಮುಖಾಂತ್ಯದಲ್ಲಿ ಇರುವಂತಹ ಎಲ್ಲ ಜನರ ದಬ್ಬಾಳಿಕೆಯನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಯಾಜಕರನ್ನು ನೋಡದೆ ಯಾಜಕರನ್ನು ಹೀಯಾಳಿಸಿ ಮಾತನಾಡುವಂತ, ಅವರ ಮನಸ್ಸನ್ನು ಅರಿಯದಂತ ಎಲ್ಲ ಜನರನ್ನು ಸಮರ್ಪಿಸುತ್ತಿದ್ದೇನೆ ಯೇಸುವೆ. ಅವರ ದಬ್ಬಾಳಿಕೆ ಮಾತುಗಳನ್ನು ತೆಗೆಯಿರಿಸುವೆ. ಸಿಟ್ಟು ಸಿಡುಕುಗಳನ್ನು ಉಂಟು ಮಾಡಿ ಸಿಟ್ಟು ಸಿಡುಕುಗಳಿಂದ ಹಲ ಒಂದು ಗಲಭೆಯ ಸೃಷ್ಟಿ ಮಾಡುವಂತಹ ಆ ಸ್ವಭಾವವನ್ನು ಯೇಸುವೆ, ಆ ದಬ್ಬಾಳಿಕೆ ಸ್ವಭಾವದಿಂದ ತೆಗೆಯಿರಿ ಯೇಸುವೆ. ಅವರಿಗೆ ಒಳ್ಳೆ ಮನಸ್ಸನ್ನು ಕೊಟ್ಟು ಯೇಸುವೆ ತಾವು ಅನ್ಯೋನ್ಯವಾಗಿ ಪ್ರೀತಿಸುವಂತೆ ಇರುವ ಕೃಪೆಯನ್ನು ಕೊಟ್ಟು ಅವರನ್ನು ಅನುಗ್ರಹಿಸಿರಿ ಯೇಸುವೆ. ಯೇಸುವೆ, ಎಲ್ಲ ರಾಜಕಾರಣಿಗಳನ್ನು ಸಮರ್ಪಿಸುತ್ತೇನೆ ಯೇಸುವೆ. ರಾಜಕಾರಣಿಗಳು ಖಾಲಿ ದಬ್ಬಾಳಿಕೆಗಾಗಿ, ತಮ್ಮ ಹಣಕ್ಕಾಗಿ ಖಾಲಿ ಆಳ್ವಿಕೆಯನ್ನು ನಡೆಸುತ್ತಿರುವಂತಹ ಅವರ ಅಧಿಕಾರವನ್ನು ಯೇಸುವೆ ಅವರು ಕಾಣುವಂತೆ, ಜನರ ಮನಸ್ಸನ್ನು ಕಾಣುವಂತೆ, ತಾನು ಯಾಕೆ ನೇಮಕಗೊಂಡಿದ್ದೇನೆ ಎಂಬಂತಹ ಅರಿತು ಆಡಳಿತವನ್ನು ನಡೆಸಲು ಮತ್ತೊಬ್ಬರಿಗೆ ಒಳ್ಳೆಯದಾಗಿ ಖಾಲಿ ಹೊರಗಿನಿಂದ ತೋರಿಸುವಂತಹ ಸ್ವಭಾವದಿಂದ ಬಿಡುಗಡೆಯನ್ನು ಕೊಟ್ಟು ಯೇಸುವೆ ಅವರನ್ನು ತಾನು ಯಾಕೆ ನೇಮಕಗೊಂಡಿದ್ದೇನೆಂಬ ಅರಿತು ಮುನ್ನಡೆಸುವ ಆಳ್ವಿಕೆಯನ್ನು ಅಧಿಕಾರದಲ್ಲಿ ಇದ್ದು ನಡೆಯುವಂತೆ ಅವರಿಗೆ ಸ್ವಭಾವವನ್ನು ಕೊಡಿರಿ ಯೇಸುವೆ.
ಹಾಗೆಲ್ಲ ಜನರನ್ನು ಸಮರ್ಪಿಸಿದ್ದೇನೆ ಏಸೆ. ಈ ಲೋಕದಲ್ಲಿ ಜೀವಿಸುತ್ತಿರುವಂತ ಎಲ್ಲ ದಬ್ಬಾಳಿಕೆಯಿಂದ ಜೀವಿಸುತ್ತಿರುವಂತ ಎಲ್ಲರನ್ನು ಸಮರ್ಪಿಸಿದ್ದೇನೆ ಏಸೆ. ಲೋಕವನ್ನು ನಾಶ ಮಾಡದಂತೆ, ಲೋಕದ ಜನರಿಗೆ ಒಳ್ಳೆಯದಾಗುವಂತೆ ಏಸೆ ನಡೆಯುವಂತೆ ಏಸೆ ಎಲ್ಲರಿಗೂ ಆಳ್ವಿಕೆಯಿಂದ ಬಿಡುಗಡೆಗೊಳಿಸಿ ಏಸೆ. ಎಲ್ಲ ಮನಸ್ಸುಗಳಿಗೆ ನಿಮ್ಮ ಪ್ರೀತಿಯನ್ನು ತುಂಬಿಸಿ ಏಸೆ. ಒಳ್ಳೆ ಜ್ಞಾನವನ್ನು ಕೊಟ್ಟು, ಒಳ್ಳೆಯ ಅರಿವನ್ನು ಕೊಟ್ಟು ಏಸೆ ನಿಮ್ಮ ಪವಿತ್ರ ಆತ್ಮರಿಂದ ಎಲ್ಲರನ್ನು ಮುನ್ನಡೆಸಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ದಬ್ಬಾಳಿಕೆ ಮಾಡುವವರಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ತಂದೆ. ಕುಟುಂಬದಲ್ಲಿ ದಬ್ಬಾಳಿಕೆ, ಊರಿನಲ್ಲಿ ದಬ್ಬಾಳಿಕೆ, ವಿಚಾರಣೆಯಲ್ಲಿ ದಬ್ಬಾಳಿಕೆ, ಗುರುಗಳು ಭಕ್ತಾದಿಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಸ್ವಾಮಿ. ಭಕ್ತರು ಗುರುಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿನ್ನ ಪಾದಕ್ಕೆ ಸಮರ್ಪಿಸುತ್ತಿದ್ದೇವೆ ಸ್ವಾಮಿ. ಪಿತನಾದ ಸರ್ವೇಶ್ವರ, ಅವರೆಲ್ಲರಿಗೂ ಒಳ್ಳೆ ಜ್ಞಾನವನ್ನು ಕೊಟ್ಟು ದಬ್ಬಾಳಿಕೆ ಮಾಡದಂತೆ ಒಳ್ಳೆಯ ರೀತಿಯಲ್ಲಿ ಇಡೀ ವಿಚಾರಣೆಯನ್ನು ನಡೆಸಿಕೊಂಡು ಹೋಗುವಂತೆ ಅವರ ಮೇಲೆ ನಿಮ್ಮ ಕೃಪೆಯನ್ನು ತೋರು ತಂದೆಯಾದ ದೇವರು. ಇಡೀ ವಿಶ್ವದಲ್ಲೇ ದಬ್ಬಾಳಿಕೆ ನಡೆಯುತ್ತಿದೆ ಸ್ವಾಮಿ. ನಮ್ಮ ದೇಶದಲ್ಲೂ ಕ್ರೈಸ್ತರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಸ್ವಾಮಿ. ಕ್ರೈಸ್ತರ ಮೇಲೆ ನಮಗೆ ನೋಡಿರುವಂತೆ ಎಷ್ಟೋ ದಬ್ಬಾಳಿಕೆಗಳು ನಾವು ಕಾಣುತ್ತಿದ್ದೇವೆ ಸ್ವಾಮಿ. ಕಂಡರು ನೋಡದಂತೆ ಮೌನವಾಗಿ ನಾವೇ ಇದ್ದೇವೆ ಸ್ವಾಮಿ. ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಂತವರ ಮೇಲೆ ನಿಮ್ಮ ಕೃಪೆ ತೋರು ಸ್ವಾಮಿ. ಜ್ಞಾನ ಕೊಡು ಸ್ವಾಮಿ, ಬುದ್ಧಿ ಕೊಡು ಸ್ವಾಮಿ. ಅವರಿಗೆ ನಮ್ಮ ಮೇಲೆ, ಕ್ರೈಸ್ತರ ಮೇಲೆ ಯಾವ ರೀತಿಯ ದಬ್ಬಾಳಿಕೆ ನಡೆಯದಂತೆ ಅವರನ್ನು ನಿಮ್ಮ ಜ್ಞಾನದಿಂದ ತುಂಬಿಸು ತಂದೆಯಾದ ದೇವರೇ. ನಮ್ಮ ರಾಜ್ಯದಲ್ಲಿ ನಮ್ಮ ಕಣ್ಣೆದುರೇ ಎಷ್ಟೋ ದಬ್ಬಾಳಿಕೆ ಕ್ರೈಸ್ತರ ಮೇಲೆ ನಡೆದಿದೆ. ಅವರೆಲ್ಲರಿಗೂ ನಿಮ್ಮ ಜ್ಞಾನ ಬುದ್ಧಿಯನ್ನು ಕೊಡು ತಂದೆ. ಎಲ್ಲರಿಗೂ ನಮ್ಮನ್ನು ಈ ರಾಜ್ಯದಲ್ಲಿ ನಾವು ಕ್ರೈಸ್ತರು ಫಲವಾಗಿ ಜೀವಿಸುವಂತ ಶಕ್ತಿಯನ್ನು ನಮಗೆ ಕೊಡು ತಂದೆಯೇ. ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವವರನ್ನು ಅವರಿಗೂ ಸಹ ನಿಮ್ಮ ಬುದ್ಧಿಯನ್ನು ನಮ್ಮ ಮೇಲೆ ದಯ ತೋರುವ ಜ್ಞಾನ ಬುದ್ಧಿಯನ್ನು ಅವರಿಗೆ ಕೊಡು ತಂದೆ. ಗುರುಗಳ ಮೇಲೆ, ಪಾದಕರ ಮೇಲೆ, ಗುರುಗಳ ಮೇಲೆ, ಬಿಷಪ್ ಇವರೆಲ್ಲರೂ ಭಕ್ತಾದಿಗಳ ಮೇಲೆಯೂ ಸಹ ದಬ್ಬಾಳಿಕೆ ಮಾಡುತ್ತಿದ್ದಾರೆ ತಂದೆ. ಅವರೆಲ್ಲರಿಗೂ ನಿಮ್ಮ ಅರಿವನ್ನು ಮೂಡಿಸು ತಂದೆ. ಆ ದಬ್ಬಾಳಿಕೆಯಿಂದ ದೂರ ಇರುವಂತೆ, ಅವರು ದಬ್ಬಾಳಿಕೆ ಮಾಡದಂತೆ ಯಾವ ರೀತಿಯಲ್ಲಿ ಎಲ್ಲ ಒಳ್ಳೆಯ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಅವರಿಗೆ ಕಾಪಾಡಿ ಸಂರಕ್ಷಿಸು ತಂದೆ. ನಮ್ಮ ಮೇಲೆಯೂ ಎಷ್ಟೋ ಜನ ದಬ್ಬಾಳಿಕೆ ಮಾಡಿದ್ದಾರೆ, ನಾವು ಮಾಡಿದ್ದೇವೆ ತಂದೆ. ನಾವು ಸಹ ಅವರೆಲ್ಲ ದಬ್ಬಾಳಿಕೆಯಿಂದ ದೂರವಿದ್ದು ನಿಮ್ಮನ್ನೇ ಅರಿತುಕೊಂಡು ನಿಮ್ಮನ್ನು ಜೀವಿಸುವಂತೆ ನಮ್ಮ ಮೇಲೆ ಕೃಪೆ ತೋರು ತಂದೆ. ವರವನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ ತಂದೆ. ಆಮೇಲೆ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 25. ಸರ್ವೇಶ್ವರ, ನೀನು ನನ್ನ ದೇವನು, ಏಕೆಂದರೆ ನೀನು ಸತ್ಯ ಸ್ವರೂಪನು, ನೀತಿವಂತನು, ಆದಿ ಯೋಜನೆಗಳನ್ನು ಪೂರೈಸುವವನು, ಅದ್ಭುತ ಕಾರ್ಯಗಳನ್ನು ಎಸಗುವವನು. ಯಾಕೋಬ 5ನೇ ಅಧ್ಯಾಯ 15ನೇ ವಾಕ್ಯ. ವಿಶ್ವಾಸ ಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ. ಹಾಸಿಗೆ ಹಿಡಿದ ರೋಗಿಯನ್ನು ಗುಣಪಡಿಸುತ್ತದೆ. ಅವನ ಪಾಪ ಮಾಡಿದವನಾಗಿದ್ದರೆ ಕ್ಷಮೆ ಪಡೆಯುತ್ತಾನೆ. ಮತ್ತಾಯ 4ನೇ ಅಧ್ಯಾಯ 15ನೇ ವಾಕ್ಯ. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪ ಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು. ಲೂಕ 4ನೇ ಅಧ್ಯಾಯ 17ನೇ ವಾಕ್ಯ. ಯೇಸು ಅವರಿಗೆ, ನನ್ನನ್ನು ಹಿಂಬಾಲಿಸಿ ಬನ್ನಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವವರನ್ನಾಗಿ ಮಾಡುವೆನು ಎಂದು ಕರೆದರು. 15ನೇ ಅಧ್ಯಾಯ ವಾಕ್ಯ 12. ಅವರು ಗುಣ ಹೊಂದಿದ್ದು ಯಾವುದೇ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡಿದಂತ ಯಾವುದೇ ಮಲಮನಿಂದಲೂ ಅಲ್ಲ. ಅದಾಯಿತು ಏ ಸರ್ವೇಶ್ವರ, ಎಲ್ಲವನ್ನು ಸ್ವಸ್ಥವಾಗಿಸುವ ನಿಮ್ಮ ವಾಕ್ಯದಿಂದ. ಪ್ರಭುವಿನ ವಾಕ್ಯವಿದು.
ದೇವರಿಗೆ ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಸರ್ವ ಸೃಷ್ಟಿಗಳ ಒಡೆಯನೇ, ನಿಮ್ಮನ್ನು ಆರಾಧಿಸುತ್ತಾ ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ಘನಪಡಿಸುತ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಕರುಣೆ ಸದಾ ನಮ್ಮೊಂದಿಗೆ ಇರುವಂತೆ ಮಾಡಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಭುವೆ. ನನ್ನ ಜೀವಿತದಲ್ಲಿ ನನ್ನ ಮುಂದೆ ಬಂದಿರುವ ಎಲ್ಲ ಹೋರಾಟಗಳನ್ನು ನೀವು ನೋಡುತ್ತಿದ್ದೀರಿ. ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವವರೊಡನೆ ನಾನು ಯುದ್ಧ ಮಾಡುತ್ತೇನೆ ಎಂದು ನೀವು ಹೇಳಿದ್ದೀರಿ. ಸರ್ವೇಶ್ವರ ಸ್ವಾಮಿ, ನೀತಿವಂತರು ಸತ್ಯವಂತರು ನೀವಾಗಿದ್ದೀರಿ. ನಿಮ್ಮ ಮಗಳಾಗಿ ಇರುವ ನನಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವ, ದಬ್ಬಾಳಿಕೆ ಮಾಡುತ್ತಿರುವ, ನಮ್ಮನ್ನು ತುಳಿಯಲು ಯತ್ನಿಸುತ್ತಿರುವ ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನನ್ನ ಮೇಲಿನ ಅವರ ಯುದ್ಧಗಳಲ್ಲಿ ನನಗೆ ಜಯವನ್ನು ತಂದುಕೊಟ್ಟು ಈಜಿಪ್ತಿನಿಂದ ಕರೆದುಕೊಂಡು ಹೋದ ಸರ್ವೇಶ್ವರ, ನನ್ನನ್ನು ಸಹ ಈ ನಮ್ಮ ಜೀವಿತದ ಎಲ್ಲ ಹೋರಾಟಗಳಿಂದ ಹಾಗೂ ನನಗೆ ವಿರುದ್ಧವಾಗಿ ಹೋರಾಡುವ ಎಲ್ಲ ವ್ಯಕ್ತಿಗಳಿಂದ ಜಯವನ್ನು ಕೊಟ್ಟು ನನ್ನನ್ನು ನಿಮ್ಮ ಸಂರಕ್ಷಣೆಯ ಹಾದಿಯಲ್ಲಿ ಒಂದಾಗಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವನುಳ್ಳ ತಂದೆಯೇ. ಆಮೇನ್. ಆಮೆನ್. ಪ್ರಿಯರೇ, ನಾವು ಪ್ರಾರ್ಥಿಸಬೇಕು ದಬ್ಬಾಳಿಕೆ ಮಾಡುವವರಿಗಾಗಿ. ವಿಶೇಷವಾಗಿ ಈ ದಿನಗಳಲ್ಲಿ ನಾವು ಪ್ರಾರ್ಥಿಸಬೇಕು ನಮ್ಮ ವಿಚಾರಣೆಗಾಗಿ ಹಾಗೂ ವಿಚಾರಣೆಯಲ್ಲಿ ನಡೆಯುವ ದಬ್ಬಾಳಿಕೆಗಾಗಿ, ಹಾಗೂ ಮುಖ್ಯವಾಗಿ ಈ ದಿನಗಳಲ್ಲಿ ಯಾಜಕರುಗಳಲ್ಲಿ ನಡೆಯುತ್ತಿರುವ ದಬ್ಬಾಳಿಕೆಗಾಗಿ. ಅವರ ಪವಿತ್ರವಾದ ಸ್ಥಾನಮಾನವನ್ನು ಅವರು ಬದಿಗೊತ್ತುತ್ತಾ ಆ ಸ್ಥಾನವನ್ನು ದಬ್ಬಾಳಿಕೆ ಮಾಡಿ ಜನರನ್ನು ನೋಯಿಸುತ್ತಾ ಇದ್ದಾರೆ ಹಾಗೂ ಜನರನ್ನು ತೆಗಳುತ್ತಾ ಇದ್ದಾರೆ. ಹಾಗೆ ನಾನು ಮತ್ತು ನೀವು ಸಹ ಕುಟುಂಬದಲ್ಲಿ ದಬ್ಬಾಳಿಕೆ ಮಾಡಿ, ನಮ್ಮ ಮುಂದೆ ಇರುವಂಥ ದೀನ ದರಿದ್ರರ ಮೇಲೆ ದಬ್ಬಾಳಿಕೆ ಮಾಡಿ, ಬಡವರ ಮೇಲೆ ದಬ್ಬಾಳಿಕೆ ಮಾಡುತ್ತಾ ಇದ್ದೇವೆ. ಎಲ್ಲವನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪರಿಶುದ್ಧ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ನಾವು ಜಪಸರ ನಡೆದು ಪ್ರಾರ್ಥಿಸೋಣ. ಎಲ್ಲ ದಬ್ಬಾಳಿಕೆ ಮಾಡುವವರ ಪರಿವರ್ತನೆಗಾಗಿ ವಿಶ್ವಾಸದಲ್ಲಿ ಆ ತಾಯಿ ಮಧ್ಯಸ್ಥಿಕೆಯಲ್ಲಿ ನಾವು ದಬ್ಬಾಳಿಕೆ ಮಾಡುವಂತಹ ಪ್ರತಿಯೊಬ್ಬರನ್ನು, ದಬ್ಬಾಳಿಕೆ ಮಾಡುತ್ತಿರುವಂತಹ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತಾ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣವೇ. ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮ